ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ರೋಹಿಣಿ ಅವ್ರ ಮೈಯಲ್ಲಿ ಅವ್ರ ಅಪ್ಪಾಜಿ ಬಂದಿರ್ತಾರೆ ಅಂತ ಹೇಳಿಬಿಟ್ಟು ರೋಹಿಣಿ ಅವ್ರ ಕಾಲಿಗೆ ಕೋಲ್ನ ತಗೊಂಡು ಹೊಡಿಬೇಕು ಅಂತ ಹೇಳಿರ್ತಾರಲ್ವ. ಹಾಗಾಗಿ ಅವ್ರು ಕೋಲ್ನ ತಗೊಂಡು ಹೊಡಿಯೋಕ್ಕೆ ಅಂತ ಬರ್ತಾರೆ. ಆಗ ರೋಹಿಣಿಯವರು, ಮನೋಜ್ ಏನು ಮಾಡ್ತಾ ಇದ್ದೀರಾ, ನನಗೆ ತುಂಬ ನೋವಾಗುತ್ತೆ, ಬೇಡ ಅಂತ ಕೇಳಿದ್ರು. ಇಲ್ಲ ರೋಹಿಣಿ, ಈ ಥರ ಮಾಡಿದ್ರೇ ನಿನಗೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಇಲ್ಲಾಂದರೆ ನೀನು ರಾತ್ರಿ ಇಡೀ ನನಗೆ ಸತಾಯಿಸ್ತೀಯಾ, ನನಗೆ ಹೊಡಿತೀಯಾ ಅಂತ ಹೇಳ್ತಾರೆ. ಆಗ ರೋಹಿಣಿಯವರು ಅದೇ ಟೈಮ್ಗೆ ಒಂದು ಒಳ್ಳೆ ಐಡಿಯಾನ ಮಾಡಿಬಿಟ್ಟು ನಾನು ಅವ್ರ ಮೈಯಿಂದ ಅವ್ರ ಅಪ್ಪಾಜಿ ಹೋಗ್ಬಿಟ್ರು ಅನ್ನೋ ಥರ ಆ್ಯಕ್ಟಿಂಗ್ನ ಮಾಡ್ತಾರೆ. ನನಗೆ ಹೊಡಿತೀಯನೋ ನೀನು, ನಾನು ಮಗಳ ಅಳಿಯನ್ನು ನೋಡೋಣ ಅಂತ ಬಂದರೆ ನನಗೆ ಹೊಡಿತೀಯ ನೀನು, ಇನ್ಮೇಲೆ ಯಾವತ್ತೂ ನಾನು ಇಲ್ಲಿಗೆ ಬರೋದಿಲ್ಲ, ನಾನು ಹೋಗ್ತೀನಿ ಅಂತ ಹೇಳಿಬಿಟ್ಟು ಹೋದರು ಅನ್ನೋ ರೀತಿಯಲ್ಲಿ ತಲೆ ಸುತ್ತಿ ಬಿದ್ದುಬಿಡ್ತಾರೆ ರೋಹಿಣಿಯವರು. ಆಗ ಮನೋಜ್ ಅವರು ರೋಹಿಣಿ ಅಂತ ಎಬ್ಬಿಸಿದಾಗ ಅವರು ಯಾಕೆ ಏನಾಯಿತು ಅಂತ ಕೇಳಿದಾಗ, ಏನಿಲ್ಲ ತುಂಬ ಒಂಥರ ಮೈ ಹಗುರ ಆಗ್ತಾ ಇದೆ, ಒಂಥರ ತಲೆ ಟೆನ್ಷನ್ ಎಲ್ಲ ಕಮ್ಮಿ ಆಗೋ ಥರ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ರೋಹಿಣಿಯವರು ಹೇಳ್ತಾರೆ. ಆಗ ಮನೋಜ್ ಅವರು, ಅಯ್ಯೋ ಅದು ನಿಜವಾಗ್ಲೂ ದೆವ್ವ ಬಂದಿತ್ತಾ, ಹಂಗಾದರೆ ಈಗ ಹೊರಟೋದ್ರ ಮಾವ ಅಂತ ಹೇಳಿಬಿಟ್ಟು ರೋಹಿಣಿಯವ್ರ ಹತ್ರ ಕುತ್ಕೊಂಡ್ಬಿಟ್ಟು ರೋಹಿಣಿಯವ್ರಿಗೆ ಸಮಾಧಾನ ಮಾಡ್ತಾರೆ. ಬಾ ರೋಹಿಣಿ, ತಪ್ಪು, ಸಮಾಧಾನ ಮಾಡ್ತೀನಿ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾರೆ. ಅಲ್ಲಿ ರವಿಯವರು ಹೋಟ್ಲಲ್ಲಿ ಹಾಫ್ ಡೇ ಕೆಲಸ ಮಾಡೋದಕ್ಕೆ ಅಂತ ಹೋಗಿರ್ತಾರೆ. ಅವತ್ತು ಅವ್ರದ್ದು ಆ್ಯನಿವರ್ಸರಿ ಇದೆ ಅಂತ ಹೇಳಿಬಿಟ್ಟು ಮರ್ತಿರೋದಿಲ್ಲ, ಆದರೆ ಅರ್ಧ ದಿವಸ ಕೆಲಸ ಮಾಡೋಣ ಅಂತ ಹೋಗಿರ್ತಾರೆ. ಅಷ್ಟರಲ್ಲಿ ಓನರ್ ಅವರು, ರವಿ ಏನಪ್ಪ ಇವತ್ತು ನಿಂದು ಆ್ಯನಿವರ್ಸರಿ ಇದೆಯಲ್ಲ, ಹೋಗಲ್ವಾ ಅಂತ ಹೇಳಿದಾಗ, ಇಲ್ಲ ಸರ್ ಹೋಗ್ತೀನಿ ಇವಾಗ, ಆದರೆ ಇವನಿಗೆ ಹುಷಾರಿಲ್ಲ, ಅದಕ್ಕೋಸ್ಕರ ನಾನೇ ಮಲ್ಗಕ್ಕೆ ನಾನೇ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ. ಆಯಿತು, ಇವತ್ತು ರಜಾ ತೊಗೊಂಡು ಹೋಗಿ ಒಂದು ದಿವಸ ತಾನೇ ಆ್ಯನಿವರ್ಸರಿಗೋಸ್ಕರ ಅಂತ ಹೇಳ್ತಾ ಇರ್ತಾರೆ. ಆಗ ನಿಮ್ಮ ಹೆಂಡತಿ ಫೋನ್ ಮಾಡಿಲ್ವಾ ಅಂತ ಕೇಳಿದಾಗ, ಇಲ್ಲ ಸರ್ ನೋಡಿಲ್ಲ ನಾನು, ಸೈಲೆಂಟ್ ಇತ್ತು ಮೊಬೈಲು ಅಂತ ಹೇಳ್ತಾರೆ. ಆಗ ಮೊಬೈಲ್ ನೋಡಿದಾಗ 15 ಮಿಸ್ ಕಾಲ್ ಬಂದಿರುತ್ತೆ. ಅದರಲ್ಲಿ ಆ ಮೊಬೈಲನ್ನು ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಶ್ರುತಿ ಅವರು ಕೂಡ ಬರ್ತಾರೆ. ಬಂದುಬಿಟ್ಟು ರವಿ ಅವ್ರ ಹತ್ರ ಮಾತಾಡಿ ಅವರು ಕೂಡ ಅಲ್ಲಿ ಸಿಟ್ಟಾಗಿ ಶ್ರುತಿ ಅವರು ರವಿ ಅವ್ರನ್ನ ಬೈತಾ ಇರ್ತಾರೆ. ನೀನೇನು ಮುಖೇಶ್ ಅಂಬಾನಿನ ಹೆಂಡ್ತಿನ ಮರೆಯೋಷ್ಟು ನೀನು ಕೆಲಸ ಮಾಡ್ತಾ ಇದೀಯ, ನೀನು ಮುಖೇಶ್ ಅಂಬಾನಿನ ಅಥವಾ ಅದಾನಿನ ನೀನು ಅಂತ ಹೇಳ್ತಾರೆ. ನಾನು ಆ್ಯನಿವರ್ಸರಿ ಇರೋದು ಮರ್ತಿಲ್ಲ ಶ್ರುತಿ, ನಾನು ಬರ್ತಾ ಇದ್ದೆ, ಸುಮ್ಮನೆ ಹಾಫ್ ಡೇ ಮನೇಲಿ ಇರಬೇಕಲ್ಲ, ಆ ಹಾಫ್ ಡೇಗೋಸ್ಕರ ಇಲ್ಲಿಗೆ ಬಂದಿದ್ದೀನಿ ಅಷ್ಟೇ. ಮನೇಲಿ ಅತ್ತಿಗೆ ಮತ್ತು ಅಣ್ಣ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ, ಫಂಕ್ಷನ್ಗೋಸ್ಕರ ರೆಡಿ ಮಾಡ್ತಾ ಇದ್ದಾರಲ್ವಾ, ಅದಕ್ಕೋಸ್ಕರ ಅಂತ ಹೇಳ್ತಾರೆ. ಆದರೂ ಶ್ರುತಿ ರವಿಯವರು ಏನು ಹೇಳಿದ್ರು ಕೇಳ್ದಂಗೆ ಸಿಟ್ಟಾಗ್ಬಿಟ್ಟು ಮನೆ ಕಡೆ ಹೊರಡ್ತಾರೆ. ಆಗ ಮನೇಲಿ ಸೂರ್ಯ ಅವರು ಬಂದು ಕುತ್ಕೊಂಡ ತಕ್ಷಣವೇ ಮೀನಾ ಅವ್ರನ್ನ ಕರೀತಾರೆ. ಲೇ ಮೀನಾ ಎಲ್ಲಿದೆಯೇ, ಬಾರೆ ಇಲ್ಲಿ ಅಂತ ಕರೀತಾ ಇರ್ತಾರೆ. ಅಷ್ಟರಲ್ಲಿ ಮೀನಾ ಅವರು ಅಲ್ಲಿಗೆ ಬರ್ತಾರೆ. ಬಂದ ತಕ್ಷಣವೇ ಸೂರ್ಯ ಅವರು ಅವರನ್ನು ಕೆಳಗಡೆಯಿಂದ ಮೇಲ್ಗಡೆವರೆಗೂ ನೋಡಿಬಿಟ್ಟು, ಏನೇ ಎಲ್ರಿಗೂ ವಯಸ್ಸು ಆಗ್ತಾ ಇದ್ರೆ ನಿನಗೆ ವಯಸ್ಸು ಕಮ್ಮಿ ಆಗ್ತಾ ಇದೆಯಾ, ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳ್ತಾರೆ. ರೀ, ನಾನು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ದೀನೇನ್ರಿ ಅಂತ ಹೇಳಿ ಮೀನಾ ಅವರು ಕೂಡ ಹೇಳ್ತಾರೆ. ಹೌದು ಕಣೆ, ಹೊರಗಡೆ ಎಲ್ಲಾದರೂ ಹೋಗ್ಬಿಟ್ಟಿಯಾ ನೀನು, ಗೊಂಬೆ ಅಂತ ಮಕ್ಕಳು ತಗೊಂಡೋಗಿ ಆಟ ಆಡ್ತಾರೆ, ಬೇಡ ಕಣೆ ಅಂತ ಹೇಳ್ತಾ ಇರ್ತಾರೆ. ನಿಜ ಹೇಳ್ತಿದ್ದೀರೇನ್ರಿ, ನಾನು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ ನಿಮಗೆ ಅಂತ ಹೇಳಿದಾಗೆ, ಹ್ಞೂ ಕಣೆ, ವೆಜಿಟೇಬಲ್ ಬಾತ್ ಮೇಲೆ ಆಣೆ ಕಣೆ ಅಂತ ಹೇಳ್ತಾರೆ. ಅದೇನ್ರಿ ವೆಜಿಟೇಬಲ್ಲು ಅಂತಂದರೆ ಅನ್ನದ ಮೇಲೆ ಆಣೆ ಅಂತ ಕಣೆ ಅದು ಅಂತ ಹೇಳ್ತಾರೆ ಸೂರ್ಯ ಅವರು. ಆಗ ಮೀನವ್ರಿಗೆ ಸೂರ್ಯ ಅವರು ತುಂಬಾ ಸತಾಯಿಸ್ತಾ ಇರ್ತಾರೆ. ಅಷ್ಟರಲ್ಲಿ, ಈಗ ನೀವೇನಾದರೂ ಬಿಡಲಿಲ್ಲ ಅಂದರೆ ನಾನು ಮಾವನ್ನ ಕೂಗ್ಬಿಡ್ತೀನಿ ಅಂತ ಹೇಳ್ತಾರೆ. ಮಾವನಿಗೂ ಗೊತ್ತು ಬಿಡೆ, ನಾನು ಏನು ಮಾಡಿದ್ರು ಒಳ್ಳೆ ಕೆಲಸನೇ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಇವಾಗ ಏನಾದರೂ ನೀವು ಬಿಡಲಿಲ್ಲ ಅಂತಂದ್ರೆ ನಾನು ಮಾವನ್ನ ಕೂಗ್ಬಿಡ್ತೀನಿ ಅಂತ ಹೇಳ್ತಾರೆ. ಅಲ್ಲಿ ಕೂಗು ನೋಡೋಣ ಅಂದ ತಕ್ಷಣ ಅವ್ರು ಮಾವ ಅಂತ ಕೂಗ್ತಾ ಇರ್ತಾರೆ. ಅಷ್ಟರಲ್ಲಿ ಸೂರ್ಯ ಅವರು ಮೀನಾ ಅವ್ರನ್ನ ಬಿಡ್ತಾರೆ. ಆಗ ಮೀನಾ ಅವರು ಒಳಗಡೆ ಹೋಗ್ತಾರೆ. ಅಲ್ಲಿ ಹೋಟೆಲಿಂದ ರವಿಯವರು ಬೇಜಾರಾಗಿಬಿಟ್ಟು ರೂಮಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಶ್ರುತಿಯವರು ಆಡಿದ ಮಾತನ್ನು ಕೂಡ ನೆನಪಿಸ್ಕೊತಾ ಇರ್ತಾರೆ. ಅಂದರೆ ಹೆಂಡತಿಗೆ ಮರೆಯೋಷ್ಟು ನೀನು ಕೆಲಸ ಮಾಡ್ತಾ ಇದೆಯಾ ಅಂತ ಹೇಳ್ತಾರೆ. ಅವ್ರು ಅಳ್ತಾ ಇರ್ತಾರಲ್ವ, ಅದನ್ನೆಲ್ಲ ನೆನಪಿಸ್ಕೊಂಡು ಕೂತಿರ್ತಾರೆ ರವಿಯವರು. ಆಗ ಆ್ಯನಿವರ್ಸರಿ ಫಂಕ್ಷನ್ಗೆ ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ಮನೇಲಿ ಎಲ್ಲರೂ ರೆಡಿ ಆಗ್ತಾ ಇರ್ತಾರೆ. ಆಗ ಮೀನಾ, ಸೂರ್ಯ ಮತ್ತು ರಂಗನಾಥ್ ಅವರು ಕೂಡ ಅಲ್ಲಿ ಕಾಯ್ತಾ ಇರ್ತಾರೆ. ಶಾಂತಿಯವ್ರಿಗೆ ಎಲ್ಲಿ ಸಕ್ಕರೆ ಕಾಣಿಸ್ತಾ ಇಲ್ಲ ಅಂತಂದಾಗ, ಒಳಗಡೆ ಟಿಂಕರಿಂಗ್ ಆಯಿತು, ಇವಾಗ ಪೇಂಟಿಂಗ್ ನಡೀತಾ ಇದೆ ಅಂತ ಹೇಳ್ತಾರೆ ರಂಗನಾಥ್ ಅವರು. ಆವಾಗ ಹಂಗಂದರೆ ಏನು ಟಿಂಕರಿಂಗು ಪೇಂಟಿಂಗು ಅಂದರೆ ಅದೇ ಕಣ್ರಿ, ಇವರು ರೋಹಿಣಿಯವರು ಅತ್ತಿಗೆ ಮೇಕಪ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರೋದು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಶಾಂತಿಯವರು ರೆಡಿ ಆಗಿಬಿಟ್ಟು ಬರ್ತಾರೆ. ಬಂದ ತಕ್ಷಣ ರಂಗನಾಥ್ ಅವರು ತಲೆ ತಿರುಗಿ ಅಲ್ಲೇ ಬಿದ್ದುಬಿಡ್ತಾರೆ. ಬಿದ್ದಾದ್ಮೇಲೆ ಅವರೇ ಬಿದ್ದಿರೋರು ಅವರೇ ಎದ್ದೇಳ್ತಾರೆ, ಬಿಡೋ ಅಂತ ಹೇಳ್ತಾರೆ. ಆಗ ಅವರು ಹಾಗೆ ಎದ್ದು ನಿಂತ್ಕೊತಾರೆ. ನಾನು ಜಾತ್ರೆಯಲ್ಲಿ ಹೋಗಬೇಕಾದ್ರೆ ದೇವತೆನೇ ಕೆಳಗೆ ಇಳಿದು ನೋಡ್ಕೊಂಡು ವಾಕಿಂಗ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ರು ಗೊತ್ತಾ ಅಂತ ಹೇಳಿ ಶಾಂತಿಯವರು ಹೇಳ್ತಾ ಇರ್ತಾರೆ. ಹೀಗೆ ಎಲ್ಲರೂ ತಮಾಷೆ ಮಾಡಿಕೊಂಡು ನಿಂತಿರ್ತಾರೆ. ಆಗ ಅಲ್ಲಿಗೆ ರವಿಯವರು ಕೂಡ ಬರ್ತಾರೆ. ಬಂದ ತಕ್ಷಣವೇ ಕೇಳ್ತಾರೆ, ಎಲ್ಲೋ ಶ್ರುತಿ ಎಲ್ಲೋ ನೀನೊಬ್ಬನೇ ಬರ್ತಾ ಇದೆಯಾ ಅಂತ ಕೇಳಿದಾಗ, ಇಲ್ಲ ಏನೋ ಡಬ್ಬಿಂಗ್ ಬಂತು ಅಂತ, ಡಬ್ಬಿಂಗ್ ಇದೆ ಅಂತ ಹೇಳಿ ಕಾಲ್ ಬಂದಿತ್ತು, ಅದಕ್ಕೋಸ್ಕರ ಶ್ರುತಿ ಅಲ್ಲಿಗೆ ಹೋಗಿದ್ದಾಳೆ, ಬರ್ತಾಳೆ, ನೀವೆಲ್ಲ ಹೊರಡಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಎಲ್ಲರೂ ಕೂಡ ಅಲ್ಲಿಗೆ ಹೊರಡ್ತಾರೆ. ಆಗ ಮೀನಾ ಮತ್ತು ಸೂರ್ಯ ಅವರು ಕೂಡ ಹೋಗೋದಿಲ್ಲ. ರವಿಯವರು ಒಳಗಡೆ ಹೋದ ತಕ್ಷಣ, ಇಲ್ಲ ಇಲ್ಲೇನೋ ನಡೆದಿದೆ, ರವಿ ಮಾಮೂಲಿ ಥರ ಇಲ್ಲ ಅಂತ ಹೇಳಿಬಿಟ್ಟು ರೂಮ್ ಒಳಗಡೆ ಮೀನಾ ಮತ್ತು ಸೂರ್ಯ ಕೂಡ ಇಬ್ಬರು ಕೂಡ ಅಲ್ಲಿ ಒಳಗಡೆ ಹೋಗ್ತಾರೆ. ಆಗ ರವಿನ ಕೇಳ್ತಾರೆ, ಯಾಕೆ ರವಿ ಏನಾಯಿತು ಅಂತ ಕೇಳಿದಾಗ, ಏನಿಲ್ಲ ಅಂತ ಹೇಳ್ತಾರೆ. ಎಲ್ಲ ಹೇಳೋ ಏನಾಯಿತು, ನಿನ್ನ ಮಾಮೂಲು ಥರ ಇಲ್ಲ ಅಂತ ಕೇಳ್ತಾರೆ. ಆಗ ಈ ಥರ ಆಯಿತು, ಈ ಥರ ಎಲ್ಲ ನಡೀತು ಅಂತ ಹೇಳಿಬಿಟ್ಟು ಶ್ರುತಿಯವ್ರ ಹೋಟ್ಲಿಗೆ ಹೋಗಿದ್ದು, ಮಾತಾಡಿದ್ದು, ಹತ್ತಿದ್ದು, ಫೋನ್ ಸ್ವಿಚ್ ಆಫ್ ಮಾಡಿರೋದು ಎಲ್ಲ
ಎಲ್ಲದನ್ನು ರವಿ ಅವರು ಶ್ರುತಿ ಮತ್ತು ಮೀನಾ ಮತ್ತು ಸೂರ್ಯ ಅವ್ರ ಹತ್ರ ಎಲ್ಲದನ್ನು ಹೇಳ್ತಾರೆ. ಆಗ ಮೀನಾ ಅವ್ರು ಹೇಳ್ತಾರೆ, ಅಕಸ್ಮಾತ್ ಫೋನ್ ಏನಾದರೂ ಆನ್ನಲ್ಲಿದ್ದರೆ ನಾನು ಏನಾದರೂ ಒಂದು ಹೇಳಿ ಅವ್ರಿಗೆ ಸಮಾಧಾನ ಮಾಡಿ ನಾನು ಕರ್ಕೊಂಬರ್ತಾ ಇದ್ದೆ, ಆದರೆ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆಯಲ್ಲ ಅಂತ ಹೇಳ್ತಾರೆ. ಆಯಿತು ಇವಾಗ ಇರಲಿ, ನೀನು ಹೊರಡು ಫಂಕ್ಷನ್ಗೆ, ನಾನು ಶ್ರುತಿನ ಕರ್ಕೊಂಬರ್ತೀನಿ ಅಂತ ಹೇಳ್ತಾರೆ. ಅಲ್ಲ ಕಣೋ, ಅವ್ಳು ಫೋನ್ ಸ್ವಿಚ್ ಆಫ್ ಕೂಡ ಆಗಿದೆ ಕಣೋ, ಹೇಗೋ ಕರ್ಕೊಂಬರ್ತೀಯಾ ಅಂತ ಹೇಳಿದಾಗ, ಹೋಗ್ತೀವಿ ಶ್ರೀಲಂಕಾಗೋ ಅಶೋಕವನಕ್ಕೋ ಹೋಗ್ತೀವಿ, ಹೋಗೋ ನೀನು ಅಂತ ಹೇಳ್ತಾರೆ ಸೂರ್ಯ ಅವರು. ಹಾಗಾದ್ರೆ ಆಯಿತು ಇವಾಗ ನೀನು ಹೋಗು, ಇಲ್ಲೇನು ಬಗಳ್ದು ಅದನ್ನೇ ಹೋಗ್ಬಿಟ್ಟು ಅಲ್ಲಿ ಹೇಳ್ಕೊಂಡು ಕುತ್ಕೋ, ಹೋಗು ನಾವು ಬರ್ತೀವಿ ಕರ್ಕೊಂಡು ಅಂತ ಹೇಳಿಬಿಟ್ಟು ರವಿ ಅವ್ರನ್ನ ಅಲ್ಲಿಂದ ಕಳಿಸ್ತಾರೆ. ಆಗ ಮೀನಾ ಮತ್ತು ಸೂರ್ಯ ಅವರು ಮಾತಾಡ್ತಾ ಇರ್ತಾರೆ. ಅಲ್ಲ ಎಲ್ಲಿಗೆ ಹೋಗಿರ್ಬೋದು ಅಂತ ಹೇಳಿದಾಗ ಸೂರ್ಯ ಅವ್ರು ಹೇಳ್ತಾರೆ, ಅಲ್ಲ ಮೈಕಮ್ಮ ಡಬ್ಬಿಂಗ್ ಮಾಡ್ತಾರಲ್ಲ ಆ ಜಾಗ ಗೊತ್ತಲ್ವಾ ನಿನಗೆ ಅಂತ ಕೇಳಿದಾಗ, ಹಾಂ ರೀ ಗೊತ್ತು ಅಂತ ಹೇಳ್ತಾರೆ. ನಡಿ ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಮೀನಾ ಮತ್ತು ಸೂರ್ಯ ಅವರು ಕೂಡ ಅಲ್ಲಿಗೆ ಹೊರಡ್ತಾರೆ. ಓಕೆ ಫ್ರೆಂಡ್ಸ್, ಈ ಎಪಿಸೋಡ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.